ಇಂದು ಬೀದರ್ ಬಸ್ ನಿಲ್ದಾಣದಲ್ಲಿ ಏನು ಬಸ್ಗಳ ಮೇಲೆ ಜಾಹೀರಾತುಗಳ ಒಂದು ಪೋಸ್ಟರ್ ಅಂಟಿಸಿದರು. ಅದು ವಿಮಲ್ ಗುಟ್ಕ ಮತ್ತು ಚೈನೀಸ್ ಗುಟ್ಕ ಮತ್ತು ಇಂಥವೆಲ್ಲ ಏನದ ಅಂತಂದ್ರೆ ಬಸ್ಸಿನ ಮೇಲೆ ಅಂಟಿಸಿ ಸುಂದರವಾದ ಕಲ್ಯಾಣ ಕರ್ನಾಟಕ ಸಂಸ್ಥೆ ಅನ್ನೋದು ಮರೆತು ಇವ್ರು ಏನದ ಅಂದ್ರೆ ಮೇಲೆ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಕನ್ನಡ ಸೇನೆ ಕರ್ನಾಟಕ ಬೀದರಿಂದ ಚಾಲುವಾಗಿ ಇಡೀ ರಾಜ್ಯದಾದ್ಯಂತ ಯಾವುದೇ ಮಾದಕ ವಸ್ತುಗಳು ವಿಮಾನ ಗುಟ್ಕ ಇರ್ಬೋದು ಏನೇ ಹೇಳಿ ಇಂಥವೆಲ್ಲ ಚೈನಾ ಖೈನಿ ಇಂಥವೆಲ್ಲ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಎಷ್ಟು ಚಂದ ಕಲ್ಯಾಣ ಕರ್ನಾಟಕ ಮಾಡ್ತಾ ಇದೆ. ಅದ್ರ ಮೇಲೆ ಹೆಸರು ನಿಲ್ಬೇಕು ಪೂರ. ಹಾಗಾಗಿ ನಾವು ವಿರೋಧ ಮಾಡ್ತಾ ಇದ್ದೀವಿ. ಇವತ್ತೇನದ ಅಂದ್ರೆ ಇಲ್ಲಿಂದ ಜಿಲ್ಲಾಧಿಕಾರಿಗಳಿಗೆ KSRTC DC ಅವ್ರ ಮುಖಾಂತರ ಮನವಿ ಕೊಡ್ತಿದ್ದೀವಿ. ಈ ಯಾವುದೇ ಬಸ್ಸಿ ಏನದ ಅಂತಂದ್ರೆ ಇವು ಮಾದಕ ದ್ರವ್ಯಗಳ ಮಾದಕ ವಸ್ತುಗಳು ವಿಮಲ್ ಇರಲಿ ಚೈನಾ ಖೈನಿ ಇರಲಿ ಈ ಥರದ್ದು ಮತ್ತು ಚಪ್ಪಲಿಗಳು ಹಾಕ್ಲತ್ತಾರೆ ಚಂದ ಚಪ್ಪಲಿಗಳು ಭೀ ಏನದ ಅಂದ್ರೆ ಬಸ್ಸಿ ಅಂಟಿಸ್ಲತ್ತಾರ. ಅದಕ್ಕಾಗಿ ಇದಕ್ಕೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ಮತ್ತು ಸರ್ಕಾರದಿಂದ ಇನ್ನೂ ಬೇರೆ ಬೇರೆ ಕೆಲವೊಂದು ಧಾರಾವಾಹಿಗಳು ಪಿಕ್ಚರ್ ಹಾಕ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ವಿರೋಧ ಇಲ್ಲರಿ. ಯಾಕಂದ್ರೆ ಅದರಿಂದ ನಮ್ಮ ಕನ್ನಡ ಪಿಕ್ಚರ್ಗಳು ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೀತದ. ಅದಕ್ಕಾಗಿ ಅದಕ್ಕೆ ನಮ್ಗೆ ವಿರೋಧ ಇಲ್ಲ. ಏನು ಮಾದಕ ವಸ್ತು ಮಾದಕ ದ್ರವ್ಯಗಳು ಏನು ಹಾಕ್ತಾರೆ ಇದಕ್ಕೆ ಸಂಪೂರ್ಣವಾಗಿ ಯಾವುದೇ ಒಂದು ಬಸ್ಸಿ ಕಾಂಡ್ರು ಕೂಡ ನಾವೆಲ್ಲ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಬಸ್ ನಿಲ್ದಾಣದಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ತಾವು ನೋಡ್ಬೋದು, ಇದು ಕೇಸರಿ ಗುಟ್ಕ ವಿಮಲ್ ಗುಟ್ಕ ಇದು ಕೇಸರಿ ಕೊಡ್ತಾರೆ ಹೇಳ್ರಿ. ಅದಕ್ಕೆ ಅವ ಹಿಂದಿ ಹೀರೋ ಹೇಳ್ತಾನೆ ಕಣಕಣದಲ್ಲಿ ಕೇಸರಿ ಅಂತ. ತಿಂದ್ರೆ ಇದು ಮನೆಯಲ್ಲಿ ದವಾಖಾನಿಗೆ ಹೋಗ್ಬೇಕಾಯ್ತದು. ಅದಕ್ಕಾಗಿ ಇದು ಶೀಘ್ರವಾಗಿ ಖಂಡಿಸ್ತೀವಿ. ಇದಕ್ಕೇನದ ಅಂದ್ರೆ ಮುಂದೆ ಯಾವುದೇ ಬಸ್ಗಳ ಮೇಲೆ ಬ್ಯಾನ ಜಾಹೀರಾತುಗಳು ಇರಬಾರ್ದು. ಕಲ್ಯಾಣ ಕರ್ನಾಟಕ ಸುಂದರವಾಗಿ ಏನಿದೆ ಅದೇ ಥರ ಇರಬೇಕಂತ ನಾನು ಕನ್ನಡ ಸೇನೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕನ್ನಡ ಸೇನೆಗೆ ಕನ್ನಡ ಸೇನೆಗೆ ಸೈನೆ ಕನ್ನಡ ಸೇನೆ ನಿಮ್ಮ ಸೈನೆ ಕನ್ನಡ ಸೇನೆ ನಮ್ಮ ಸೈನೆ ಕನ್ನಡ ಸೇನೆ ಬೇಕೇ ಬೇಕು ಬೇಕೇ ಬೇಕು. ಮತ್ತು ಚೈನೀಸ್ ಗುಟ್ಕೋದು ಏನು ಜಾಹೀರಾತುಗಳು ಸಂಪೂರ್ಣವಾಗಿ ತೆಗಿಬೇಕು. ಮತ್ತು ಒಳಗಡೆ ಏನು ಇಂಗ್ಲೀಷ್ನಲ್ಲಿ ಏನು ಬೋರ್ಡ್ಗಳವ ಅವು ಕೂಡ ಕಡ್ಡಾಯವಾಗಿ ಕನ್ನಡದಲ್ಲಿ ಇರಬೇಕು. ಒಂದು ವೇಳೆ ಈ ಇರದೇ ಹೋದಲ್ಲಿ ನಾಳೆ ಬಂದು ನಾವು ಮತ್ತೆ ಬೇರೆ ಹೋರಾಟ ಮಾಡಬೇಕಾಗ್ತದೆ. ಕನ್ನಡ ಸೇನೆಗೆ ಕನ್ನಡ ಸೇನೆಗೆ ಬೇಕೇ ಬೇಕು ಬೇಕೇ ಬೇಕು. ಸೈನೆ ಸೈನೆ ಕನ್ನಡ ಸೇನೆ ನಿಮ್ಮ ಸೈನೆ ಕನ್ನಡ ಸೇನೆ ನಮ್ಮ ಸೈನೆ ಕನ್ನಡ ಸೇನೆ. ಸರ್, ಇಂದು ತಮಗೆ ಮನವಿ ಪತ್ರ ಏನು